ಆತ್ಮೀಯರೇ, ಎನರ್ಟಿಕಲ್ ಮೀ ಚಾನೆಲ್ ನಲ್ಲಿ ಇವತ್ತೊಂದಷ್ಟು ಪ್ರಶ್ನೆಗಳನ್ನು ನೋಡುವ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು. ನಾನಿದು ಕಮ್ಯುನಿಟಿಯಲ್ಲಿ ಹಾಕಿದ ಪ್ರಶ್ನೆಗಳು ಒಂದೆರಡು ಇದರಲ್ಲಿ ಅದನ್ನು ತಪ್ಪು ಮಾಡಿದ್ದೀರಿ ನೀವು, ಅದಕ್ಕೋಸ್ಕರ ತುಂಬಾ ಜನ ತಪ್ಪು ಮಾಡಿದ ಕಾರಣ ನಾನು ಅದನ್ನು ಕೂಡ ಇದರೊಟ್ಟಿಗೆ ಸೇರಿಸ್ಕೊಂಡಿದ್ದೇನೆ. ಓಕೆ, ಇದು ನಿಮಗೆ ಖಂಡಿತವಾಗಿ ಮುಂದೆ ಬರುವಂತಹ GPSTR, TET, PSI, KS ಎಲ್ಲಾ ಪರೀಕ್ಷೆಗಳಿಗೂ ಇದು ಇಂಪಾರ್ಟೆಂಟ್ ಆಗಿರುವಂತದ್ದು. ಇದರಲ್ಲಿ ನೀವು MCQಗೂ ಆನ್ಸರ್ ಮಾಡಬಹುದು, ಲಾಂಗ್ ಆನ್ಸರ್ ಕೇಳಿದ್ರೆ ಅದಕ್ಕೂ ಆನ್ಸರ್ ಮಾಡಬಹುದು. ಓಕೆ, ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ? ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ ಪ್ರಶ್ನೆ. ಮಾನವನ ಕಣ್ಣು ವಿಕೇಂದ್ರೀಕರಿಸುವ ಮಸೂರವನ್ನು ಹೊಂದಿರುವ ವಕ್ರೀಭವನದ ವ್ಯವಸ್ಥೆಯಾಗಿದೆ. ಹ್ಯೂಮನ್ ಐ ಈಸ್ ಎ ರಿಫ್ರಾಕ್ಟಿಂಗ್ ಸಿಸ್ಟಮ್ ಕಂಟೈನಿಂಗ್ ಎ ಡೈವರ್ಜಿಂಗ್ ಲೆನ್ಸ್. ತುಂಬಾ ಜನ ಇದು ಸರಿಯಾಗಿಲ್ಲ ಅಂತ ಹೇಳುವಂತದ್ದನ್ನು ಬರೀಲಿಲ್ಲ, ಬೇರೆದೇ ಆನ್ಸರ್ ಮಾಡಿದ್ದೀರಿ. ಎರಡನೇದು ಬಿ, ಆಪ್ಷನ್ ಬಿ. ಮಾನವನ ಕಣ್ಣಿನ ರೆಟಿನಾವು ಲಕ್ಷಾಂತರ ಬೆಳಕಿನ ಸೂಕ್ಷ್ಮ ಕೋಶಗಳನ್ನು ಹೊಂದಿರುತ್ತದೆ. ಇದನ್ನು ರಾಡ್ಗಳು ಮತ್ತು ಕೋನ್ಗಳು ಎಂದು ಕರೆಯಲಾಗುತ್ತದೆ. ಇದು ಬೆಳಕನ್ನು ವಿದ್ಯುತ್ ಸಂದೇಶಗಳಾಗಿ ಪರಿವರ್ತಿಸುತ್ತದೆ. ಇದಕ್ಕೆ ಆನ್ಸರ್ ಮಾಡಿದ್ದೀರಿ, ಯಾಕೆ ಅಂತ ಗೊತ್ತಿಲ್ಲ. ಇದು ಸರಿಯಾದದ್ದು. ಮಾನವನ ಕಣ್ಣಿನಲ್ಲಿ ರೆಟಿನಾದಲ್ಲಿ ಲಕ್ಷಾಂತರ ಸೂಕ್ಷ್ಮ ಕೋಶಗಳಿದೆ. ಇದನ್ನು ರಾಡ್ ಮತ್ತು ಕೋನ್ಗಳು ಅಂತಲೇ ಕರೆಯುವುದು. ಅದು ಬೆಳಕನ್ನು ಮತ್ತು ಬಣ್ಣಗಳನ್ನು ಗುರುತಿಸಲಿಕ್ಕೆ ಇರುವಂತದ್ದು. ಇಲ್ಲಿ ಬೆಳಕು ವಿದ್ಯುತ್ ಸಂದೇಶಗಳಾಗಿ ಮಾರ್ಪಡೋದು, ಹಾಗಾಗಿಯೇ ನಮ್ಮ ಮೆದುಳು ಬಣ್ಣಗಳನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಅದು ಸರಿಯಾದಂತಹ ಆಪ್ಷನ್ ಅದು. ಓಕೆ, ದ ರೆಟಿನಾ ಆಫ್ ಹ್ಯೂಮನ್ ಐ contains millions of light sensitive cells called rods and cones which convert the light into electrical messages. ರೆಟಿನಾದ ಮೇಲೆ ಕೇಂದ್ರೀಕೃತವಾಗಿರುವ ಪ್ರತಿಯೊಂದು ಚಿತ್ರವು ತಲೆ ಕೆಳಗಾಗಿರ್ತದೆ. ಕರೆಕ್ಟ್ ಅದು. ಯಾಕೆ? ಅಲ್ಲಿ ಕನ್ವರ್ಜಿಂಗ್ ಲೆನ್ಸ್ ಇರುವಂತದ್ದು, ಹಾಗಾಗಿ ಅದರಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ತಲೆ ಕೆಳಗಾಗಿ ಇರ್ತದೆ, ಸತ್ಯ ಪ್ರತಿಬಿಂಬ ಉಂಟಾಗುವಂತದ್ದು. ಎವ್ರಿ ಇಮೇಜ್ ದಟ್ ಈಸ್ ಫೋಕಸ್ಡ್ ಆನ್ ದ ರೆಟಿನಾ ಈಸ್ ಅಪ್ಸೈಡ್ ಡೌನ್. ಇದು ಕರೆಕ್ಟ್ ಆದದ್ದು ಅಲ್ವಾ? ವಸ್ತುಗಳ ಸಾಪೇಕ್ಷ ಸ್ಥಾನಗಳನ್ನು ನಿಖರವಾಗಿ ನಿರ್ಣಯಿಸಲು ನಮಗೆ ಎರಡೂ ಕಣ್ಣುಗಳು ಬೇಕಾಗ್ತವೆ. ಅಂದ್ರೆ ಇದನ್ನು ನಾವೇನಂತ ಕರಿತೇವೆ? ಇಕ್ಕಣ್ಣ ದೃಷ್ಟಿಕೋನ ಅಂತ ಕರಿತೇವೆ. ನಮಗೆ ಯಾವ ಪ್ರಾಣಿಗಳಿಗೆಲ್ಲ ಎದುರುಗಡೆಗೆ ಕಣ್ಣು ಇದೆಯಾ ಅವುಗಳಲ್ಲೆಲ್ಲ ಇಕ್ಕಣ್ಣ ದೃಷ್ಟಿಕೋನ ಇರುವಂತದ್ದು. ಇಕ್ಕಣ್ಣ ದೃಷ್ಟಿಕೋನ ಅಂದ್ರೆ ಎರಡೂ ಕಣ್ಣಿನ ದೃಷ್ಟಿಯಿಂದಾಗಿ ನಮಗೆ ಒಂದು ವಸ್ತುವಿನ ಉದ್ದ, ಅಗಲ, ಎತ್ತರ ಎಲ್ಲ ಊಹಿಸ್ಲಿಕ್ಕಾಗ್ತದೆ ಅಲ್ವಾ? ಒಂದು ವಸ್ತು ಕಂಡ್ರೆ ಅದು ಎಷ್ಟು ದಪ್ಪ ಇದೆ, ಒಂದು ಅಂದಾಜು ಎಷ್ಟು ದಪ್ಪ ಅಂತ ಕೇಳಿದ್ರೆ ನಾವು ಹೇಳಲಿಕ್ಕೆ ತಿಳಿತದೆ ನಮಗೆ. ಅರ್ಥ ಆಯ್ತಾ? ಬೇರೆ ಈ ಸೈಡಲ್ಲಿ ಕಣ್ಣುಗಳಿದೆಯಲ್ಲ ಅವುಗಳೆಲ್ಲ ಒಂದು ಸೈಡಿನದ್ದು ಮಾತ್ರ ಅವು ಗುರುತಿಸುವುದು. ಎಡ ಸೈಡಿನದ್ದು, ಬಲ ಸೈಡಿನದ್ದು ಏನೇನಿದೆ ಅಂತ ಗುರುತಿಸ್ತವೆ. ಎದುರಿನದ್ದಕ್ಕಿಂತ ಹೆಚ್ಚು ಅವರಿಗೆ ಸೈಡಿನದ್ದು ಜಾಸ್ತಿ ಗೊತ್ತಾಗ್ತದೆ ಈ ತರ ಪ್ರಾಣಿಗಳಿಗೆ. ಓಕೆ, ಹಾಗಾಗಿ ವಿ ನೀಡ್ ಬೋತ್ ಐಸ್ ಟು ಜಡ್ಜ್ ದ ರಿಲೇಟಿವ್ ಪೊಸಿಷನ್ಸ್ ಆಫ್ ಆಬ್ಜೆಕ್ಟ್ಸ್ ಅಕ್ಯುರೇಟ್ಲಿ. ಇದು ಕೂಡ ಕರೆಕ್ಟ್ ಆದದ್ದು. ಹಾಗಾದ್ರೆ ತಪ್ಪಿದ್ದು ಯಾವುದು? ಮಾನವನ ಕಣ್ಣು ವಿಕೇಂದ್ರೀಕರಿಸುವ ಮಸೂರವನ್ನು ಹೊಂದಿರುವ ವಕ್ರೀಭವನದ ವ್ಯವಸ್ಥೆ ಆಗಿದೆ. ಅಲ್ಲ, ಅಲ್ಲಿ ಕನ್ವರ್ಜಿಂಗ್ ಲೆನ್ಸ್ ಇರೋದು, ಡೈವರ್ಜಿಂಗ್ ಲೆನ್ಸ್ ಅಲ್ಲ. ಹಾಗಾಗಿ ಆಪ್ಷನ್ ಎ ತಪ್ಪು. ಓಕೆ, ಹಾಗಾಗಿ ಇಲ್ಲಿ ಆನ್ಸರ್ ನಿಮ್ಮದು ಎ ಆಗ್ಬೇಕು. ನೆಕ್ಸ್ಟ್ ಎರಡನೇದು ನೋಡುವ. ಡ್ಯಾಶ್ ಇರುವಿಕೆಯಿಂದಾಗಿ ಇರುವೆ ತನ್ನ ಸುತ್ತಲಿನ ವಸ್ತುಗಳನ್ನು ನೋಡಬಹುದು. ಸರಳ ಕಣ್ಣುಗಳು, ತಲೆಯ ಮೇಲೆ ಕಣ್ಣುಗಳು, ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಕಣ್ಣುಗಳು, ಸಂಯುಕ್ತ ಕಣ್ಣುಗಳು. An ant can see the objects all around it due to the presence of simple eyes over the head, well developed eyes, compound eyes. ಇದನ್ನು ಕೆಲವು ಸತಿ ಆಂಟ್ ಅಂತ ಕೊಡುವುದಿಲ್ಲ, ಅದರ ಬದಲು ಚಿಟ್ಟೆ ಅಂತ ಕೊಡ್ತಾರೆ. ಚಿಟ್ಟೆಯನ್ನು ಹಿಡಿಲಿಕ್ಕೆ ಹಿಂಬದಿಯಿಂದ ಹೋದಾಗ ಅದಕ್ಕೆ ಗೊತ್ತಾಗ್ತದೆ ಹೇಗೆ ಅಂತ. ಈ ತರದಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಇದು ಕಾಂಪೌಂಡ್ ಐಸ್ ಅವುಗಳಿಗೆ ಇರುವುದು. ತುಂಬಾ ಕಣ್ಣುಗಳು ಒಟ್ಟು ಸೇರಿಸಿದ ಹಾಗಿರ್ತದೆ ಅವಕ್ಕೆ. ಹಾಗಾಗಿ ಸೈಡಿನಲ್ಲಿ ಸುತ್ತಲಿಗೆ ಅವಕ್ಕೆ ಗೊತ್ತಾಗ್ತದೆ, ಎದುರು ತನಕವೂ ಅವಕ್ಕೆ ಗೊತ್ತಾಗ್ತದೆ. ಓಕೆ, ಸಂಯುಕ್ತ ಐ ಇರುವಂತದ್ದು ಯಾವುದು? ಇನ್ಸೆಕ್ಟ್ಗಳಿಗೆಲ್ಲ ಇರುವಂತದ್ದು. ಓಕೆ, ಸಂಯುಕ್ತ ಕಣ್ಣುಗಳು ಅಥವಾ ಕಾಂಪೌಂಡ್ ಐಸ್. ಹಾಗಾಗಿ ಇರುವೆಗೆ ತನ್ನ ಸುತ್ತ ಇರುವಂತಹ ವಸ್ತುಗಳನ್ನು ನೋಡ್ಲಿಕ್ಕೆ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡುವ. ಇದಕ್ಕೆ ತುಂಬಾ ಜನ ತಪ್ಪು ಮಾಡಿದ್ದೀರಿ. ಶುದ್ಧ ನೀರು ತೀವ್ರವಾಗಿ ಕುದಿಸಿದಾಗ ಮೇಲ್ಮೈಗೆ ಏರುವ ಗುಳ್ಳೆಗಳು ಪ್ರಾಥಮಿಕವಾಗಿ ಡ್ಯಾಶ್ ಅನ್ನು ಒಳಗೊಂಡಿರ್ತವೆ. ವೆನ್ ಪ್ಯೂರ್ ವಾಟರ್ ಬಾಯ್ಲ್ಸ್ ವಿಗರಸ್ಲಿ ದ ಬಬಲ್ಸ್ ದಟ್ ರೈಸ್ ಟು ದ ಸರ್ಫೇಸ್ ಆರ್ ಕಂಪೋಸ್ಡ್ ಪ್ರೈಮರಿಲಿ ಆಫ್ ಅಂತ ಕ್ವಶನ್ ಕೇಳಿದ್ದು. ಗಾಳಿ, ಏರ್, ಹೈಡ್ರೋಜನ್ ಮತ್ತು ಆಮ್ಲಜನಕ, ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಅಂತ ಕೊಟ್ಟದ್ದು. ಇನ್ನೊಂದು ಆಪ್ಷನ್ ಡಿ ಕೊಟ್ಟದ್ದು ನೀರಿನ ಆವಿ, ವಾಟರ್ ವೇಪರ್. ಇಲ್ಲಿ ನೀರನ್ನು ಬಿಸಿ ಮಾಡಿದಾಗ ಪ್ರಾರಂಭದಲ್ಲಿ ಹೊರಗಡೆ ಹೋಗುವ ಗುಳ್ಳೆ ಅಂತ ಕೇಳ್ತಿದ್ರೆ ಅದು ನಿಮಗೆ ಗಾಳಿ ಆನ್ಸರ್ ಅನ್ನು ಬರೆದ್ರೆ ಸರಿ ಆಗ್ತಿತ್ತು. ನೀರು ಬಿಸಿ ಆಗುವಾಗ ಗುಳ್ಳೆ ಹೋಗ್ತದಲ್ಲ ಅದು ಗಾಳಿ.
ಅದರ ಒಳಗಿನ ನೀರಿನಲ್ಲಿ ಕರಗಿರುವಂತಹ ಗಾಳಿ ಹೊರಗಡೆಗೆ ಹೋಗುದು. ಓಕೆ, ಅನಿಲ ರೂಪದಲ್ಲಿ ಹೊರಗಡೆಗೆ ಹೋಗುದು. ಇಲ್ಲಿ ಕೇಳಿದ್ದೇನಾ, ನೀರನ್ನು ತೀವ್ರವಾಗಿ ಕುದಿಸಿದೆ ಅಂತ, ತೀವ್ರವಾಗಿ ಶುದ್ಧ ನೀರನ್ನು ತೀವ್ರವಾಗಿ ಕುದಿಸಿದೆ ಅಂತ ಹೇಳಿದ್ದು. ಶುದ್ಧ ನೀರಿನಲ್ಲಿಯೂ ಗಾಳಿ ಕರಗಿಕೊಂಡಿತ್ತು, ಪ್ರಾರಂಭದಲ್ಲಿ ಬಿಸಿ ಆದಾಗ ಅದು ಹೊರಗಡೆಗೆ ಹೋಗಿರ್ತದೆ. ಇಲ್ಲಿ ತೀವ್ರವಾಗಿ ಕುದಿಸಿದಾಗ ಗುಳ್ಳೆ ಗುಳ್ಳೆ ಬರ್ತದಲ್ಲ, ಅದು ಏನು ಅಂತ ಕೇಳಿದ್ದು. ಖಂಡಿತವಾಗಿ ಅಲ್ಲಿ ಬಾಯ್ಲಿಂಗ್ ಪಾಯಿಂಟಿಗೆ ಹೋದ ಕೂಡಲೇ ನೀರು ಆವಿಯಾಗ್ತದೆ. ಹಾಗಾಗಿ ಆ ಮೇಲೆ ಹೋದ ಗುಳ್ಳೆಗಳು ನೀರಿನ ಆವಿಯ ಗುಳ್ಳೆಗಳು, ನೀರಿನ ಆವಿಯ ಗುಳ್ಳೆಗಳು. ನಿಮಗೆ ಅದು ಅಡಿಯಿಂದಲೇ ಮೇಲೆ ಹೋಗಿದಲ್ಲ ಅಂತ ಹೇಳ್ಬೋದು. ಅಡಿಯಿಂದಲೇ ನೀರು ಬಿಸಿ ಆಗುದು ನೀರಿನಲ್ಲಿ ಅಲ್ವಾ, ನೀರಿನಲ್ಲಿ ಅಡಿಯಿಂದ ಬಿಸಿಯಾದಂತಹ ಅಣುಗಳು ಮೇಲೆ ಹೋಗ್ತಾ ಇರುವುದು ಅಲ್ವಾ. ಹಾಗಾಗಿ ಅದು ನೀರಿನ ಆವಿಯೇ, ವಾಟರ್ ವೇಪರ್. ಇದರಲ್ಲಿ ಯಾವ ಕನ್ಫ್ಯೂಷನ್ ಬೇಡ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಪುನಃ ಸರಿಯಾಗಿಲ್ಲ ಹೇಳುವುದನ್ನೇ ಕೇಳಿದ್ದಾರೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಎ, ಅಲ್ಟ್ರಾಸಾನಿಕ್ ತರಂಗಗಳು ಪ್ರತಿಫಲಿಸುವುದಿಲ್ಲ, ವಕ್ರೀಭವನಗೊಳ್ಳುವುದಿಲ್ಲ ಅಥವಾ ಹೀರಿಕೊಳ್ಳಲ್ಪಡುವುದಿಲ್ಲ. ಅಲ್ಟ್ರಾಸಾನಿಕ್ ವೇವ್ಸ್ ಕೆನಾಟ್ ಬಿ ರಿಫ್ರಾಕ್ಟೆಡ್ ಆರ್ ಅಬ್ಸಾರ್ಬ್ಡ್. ಬಿ, ಸಾಮಾನ್ಯ ರಚನೆಯ ವಸ್ತುಗಳ ಆಂತರಿಕ ರಚನೆಯಲ್ಲಿ ಬಿರುಕುಗಳು, ಸರಂಧ್ರತೆ ಮುಂತಾದ ದೋಷಗಳ ಉಪಸ್ಥಿತಿಯನ್ನು ಪತ್ತೆ ಹಚ್ಚಲು ಅಲ್ಟ್ರಾಸಾನಿಕ್ ತರಂಗಗಳನ್ನು ಬಳಸಲಾಗುತ್ತದೆ. ಅಂದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ ಅಲ್ಲಿ ಅಲ್ಟ್ರಾಸಾನಿಕ್ ವೇವ್ಸ್ ಆರ್ ಯೂಸ್ಡ್ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಡಿಫೆಕ್ಟ್ಸ್ ಲೈಕ್ ಕ್ರ್ಯಾಕ್ಸ್, ಪೋರೋಸಿಟಿ ಎಕ್ಸೆಟ್ರಾ ಇನ್ ದ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಕಾಮನ್ ಸ್ಟ್ರಕ್ಚರ್ ಮೆಟೀರಿಯಲ್ಸ್. ಸಿ, ಏನ್ ಕೊಟ್ಟಿದ್ದಾರೆ? ವಜ್ರದಂತಹ ಗಟ್ಟಿಯಾದ ವಸ್ತುಗಳಲ್ಲಿ ರಂಧ್ರಗಳನ್ನು ಮಾಡಲು ಅಲ್ಟ್ರಾಸಾನಿಕ್ ತರಂಗಗಳನ್ನು ಬಳಸಬಹುದು. ಅಲ್ಟ್ರಾಸಾನಿಕ್ ವೇವ್ಸ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಮೇಕಿಂಗ್ ಹೋಲ್ಸ್ ಇನ್ ವೆರಿ ಹಾರ್ಡ್ ಮೆಟೀರಿಯಲ್ಸ್ ಲೈಕ್ ಡೈಮಂಡ್. ಇದು ಸರಿಯಾದ ಹೇಳಿಕೆ. ಅಲ್ಟ್ರಾಸಾನಿಕ್ ತರಂಗಗಳು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಅಲ್ಟ್ರಾಸಾನಿಕ್ ವೇವ್ಸ್ ಕ್ಯಾನ್ ನಾಟ್ ಟ್ರಾವೆಲ್ ಥ್ರೂ ವ್ಯಾಕ್ಯೂಮ್. ಇದು ಸರಿಯೇ. ಯಾಕೆ? ಶಬ್ದ ತರಂಗಗಳು ನಿರ್ವಾತದಲ್ಲಿ ಪ್ರವಹಿಸುವುದಿಲ್ಲ ಅಥವಾ ಹರಿದು ಹೋಗುವುದಿಲ್ಲ. ಅದೇ ಬೆಳಕಿನ ತರಂಗಗಳಾದ್ರೆ ನಿರ್ವಾತದಲ್ಲೂ ಹಾದು ಹೋಗ್ತದೆ. ಆದ್ರೆ ಇದು ಬೆಳಕು ನಿರ್ವಾತದಲ್ಲಿ ಹಾದು ಹೋಗುವುದಿಲ್ಲ. ಹಾಗಾಗಿ ಅದು ಕೂಡ ಸರಿಯಾದದ್ದು. ಹಾಗಾದ್ರೆ ಸರಿಯಾಗಿಲ್ಲದೆ ಇರುವ ಹೇಳಿಕೆ ಯಾವುದಾಯ್ತು? ಫಸ್ಟಿನದ್ದು ಎ, ಅಲ್ಟ್ರಾಸಾನಿಕ್ ತರಂಗಗಳು ಪ್ರತಿಫಲಿಸುವುದಿಲ್ಲ, ವಕ್ರೀಭವನಗೊಳ್ಳುವುದಿಲ್ಲ ಅಥವಾ ಹೀರಿಕೊಳ್ಳುವುದಿಲ್ಲ ಅಂತ ಕೊಟ್ಟಿದ್ದಾರಲ್ಲ, ಅದು ತಪ್ಪು. ಅದು ಪ್ರತಿಫಲಿಸ್ತದೆ, ವಕ್ರೀಭವನಗೊಳ್ಳುತ್ತದೆ ಅಥವಾ ಹೀರುವಿಕೆ ಆಗುತ್ತದೆ. ಬೆಳಕಿನ ರೀತಿಯಲ್ಲಿಯೇ ಅದು ಕೂಡ ಪ್ರತಿಫಲಿಸ್ತದೆ, ವಕ್ರೀಭವನಗೊಳ್ಳುತ್ತದೆ ಮತ್ತು ಅಬ್ಸಾರ್ಬ್ ಕೂಡ ಆಗ್ತದೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡುವ. ಕರೆನ್ಸಿ ನೋಟುಗಳಲ್ಲಿ ನಕಲಿಯನ್ನು ಪತ್ತೆ ಹಚ್ಚಲು ಕೆಳಗಿನ ಯಾವ ತರಂಗಗಳನ್ನು ಬಳಸಲಾಗ್ತದೆ? ನಕಲಿ ನೋಟು ಅಥವಾ ಕಳ್ಳ ನೋಟು ಅಂತ ಹೇಳ್ತೀರಲ್ಲ, ಆ ನೋಟುಗಳನ್ನು ಪತ್ತೆ ಹಚ್ಚಲಿಕ್ಕೆ ಯಾವ ತರಂಗವನ್ನು ಬಳಸ್ತಾರೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ವೇವ್ಸ್ ಇಸ್ ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ಫೋರ್ಜರಿ ಇನ್ ಕರೆನ್ಸಿ ನೋಟ್ಸ್? ನೇರಳಾತೀತ ಕಿರಣಗಳು, ಅಲ್ಟ್ರಾವೈಲೆಟ್ ರೇಸ್, ಅತಿ ಕೆಂಪು ಅಲೆಗಳು, ಇನ್ಫ್ರಾರೆಡ್ ರೇಸ್. ಇನ್ನೊಂದು ರೇಡಿಯೋ ತರಂಗಗಳು, ರೇಡಿಯೋ ವೇವ್ಸ್. ಇನ್ನೊಂದು ಮೈಕ್ರೋವೇವ್ಸ್ ಅಂತ ನಿಮಗೆ ಆಪ್ಷನ್ಸ್ ಕೊಟ್ಟದ್ದು. ಖಂಡಿತವಾಗಿ ಇದರಲ್ಲಿ ನಿಮ್ಮ ಆನ್ಸರ್ ಯಾವ್ದಾಗಬೇಕಾದದ್ದು? ನೇರಳಾತೀತ ತರಂಗಗಳು. ಈ ಕಾಗದದ ಕರೆನ್ಸಿಯಲ್ಲಿ ನೋಟಿನಲ್ಲಿ ಹುದುಕಿಕೊಂಡಿರುವಂತಹ ಒಂದು ಪಟ್ಟಿ, ಅಂದ್ರೆ ನಿಜವಾದ ನೋಟಿನಲ್ಲಿ ಒಂದು ಪಟ್ಟಿ ಇರ್ತದೆ. ಆ ಪಟ್ಟಿಯನ್ನು ಫೋರ್ಜರಿ ಮಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಅಲ್ಟ್ರಾವೈಲೆಟ್ ವೇವ್ಸ್ ಆರ್ ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ಫೋರ್ಜರಿ ಇನ್ ಕರೆನ್ಸಿ ನೋಟ್ಸ್. ಇಲ್ಲಿ ನೇರಳಾತೀತ ತರಂಗಗಳನ್ನು ಬಳಸುವುದು ನಿಮ್ಮ ಆನ್ಸರ್. ದ ಪೇಪರ್ ಕರೆನ್ಸಿ ಹ್ಯಾಸ್ ಎ ಸ್ಟ್ರಿಪ್ ದಟ್ ಈಸ್ ಎಂಬೆಡೆಡ್ ಇನ್ ದ ನೋಟ್. ದಿಸ್ ಸ್ಟ್ರಿಪ್ cannot be forged. ಇದನ್ನು ಫೋರ್ಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಯಾಕೆ ಆಗುದಿಲ್ಲ ಹೇಳುವಂಥದ್ದು ನಿಮಗೆ ದೊಡ್ಡ ಆನ್ಸರಿಗೆ ಕೇಳಿದ್ರೆ ಇದನ್ನೆಲ್ಲ ಬರೀಬಹುದು ನೀವು. ಓಕೆ, ಇನ್ನೊಂದು ವಿಷಯ ನೀವು ನೆನಪಿಟ್ಕೊಳ್ಬೇಕು. ಈ ದೀರ್ಘ ತರಂಗದ ನೇರಳಾತೀತ ಬೆಳಕಿನ ಕಿರಣಗಳನ್ನು ಇಲ್ಲಿ ಬಳಸುವಂಥದ್ದು. ದೀರ್ಘ ತರಂಗಗಳು ಅಂದ್ರೆ ಅದರ ತರಂಗ ದೂರ ಹೆಚ್ಚಿರ್ತದೆ. ಓಕೆ, ನೇರಳಾತೀತ ಬೆಳಕಿನಿಂದ ಪ್ರಕಾಶಿಸಲ್ಪಟ್ಟಾಗ, ಬೆಳಕನ್ನು ಹಾಯಿಸಿದಾಗ ಈ ಅಧಿಕೃತ ಕಾಗದದ ಕರೆನ್ಸಿ ಇದೆಯಲ್ಲ, ನಿಜವಾದ ಕಾಗದದ ಕರೆನ್ಸಿ ಇದೆಯಲ್ಲ, ಅದು ಆ ಪಟ್ಟಿ ಇದೆಯಲ್ಲ, ಅದರಲ್ಲಿ ಒಂದು ಪಟ್ಟಿ ಇದೆ ಅಂತ ಹೇಳಿದ್ನಲ್ಲ, ಆ ಪಟ್ಟಿ ಅದನ್ನು ಪ್ರತಿದೀಪ್ತಿಸ್ತದೆ. ಅಂದ್ರೆ ಅದು ಬೆಳಕನ್ನು ಪ್ರತಿಫಲಿಸ್ತದೆ, ಅದರಿಂದ ಬೆಳಕು ಹೊರಗೆ ಹೊಮ್ಮುತ್ತದೆ. ಓಕೆ, ಎಂಬೆಡೆಡ್ ಪಟ್ಟಿಯು ಬಣ್ಣದ ಚಾರ್ಟ್ಗೆ ಅನುಗುಣವಾಗಿ ಪ್ರತಿದೀಪ್ತಿ ಆಗ್ತದೆ. ಹಾಗಾಗಿ ಅದನ್ನು ಗುರುತಿಸ್ಲಿಕ್ಕೆ ಆಗುದು. ಈ ಕಳ್ಳ ನೋಟಲ್ಲಿ ಅದು ಇರುವುದಿಲ್ಲ ಅಂತ. ಓಕೆ, an authentic paper currency will fluorescence when it is illuminated by long wave ultraviolet light. The embedded stripe will fluorescence in accordance with the color chart. ಹಾಗೆ ಇದ್ರೆ ಮಾತ್ರ ಅಲ್ಲಿ ಏನೋ ಒಂದು ಪಟ್ಟಿಯನ್ನು ಅಂಟಿಸಿದ್ರೆಲ್ಲ ಅದು ಕಲರ್ ಚಾರ್ಟಿನ ಹಾಗೆ ಅದು ಆ ಬಣ್ಣವನ್ನು
ಪ್ರತಿಫಲಿಸುವುದಿಲ್ಲ ಅಥವಾ ಅದರಿಂದ ಒಂದು ತರ ಬೆಳಕು ಬರ್ತದಲ್ಲ, ಆ ಬೆಳಕು ಬರುವುದಿಲ್ಲ. ಓಕೆ, ಹಾಗಾಗಿ ದೀರ್ಘ ತರಂಗದ ಅಲ್ಟ್ರಾವೈಲೆಟ್ ರೇಸ್, ಕೆಲವು ಸತಿ ಹಾಗೂ ಕೇಳ್ಬಹುದು, ಅಲ್ಲಿ ಯಾವ ತರಂಗವನ್ನು ಬಳಸ್ತಾರೆ ಅಂತ ಹೇಳಿ. ಅಲ್ಲಿ ದೀರ್ಘ ತರಂಗದ ರೇಡಿಯೋ ಅಲೆಗಳು, ಹ್ರಸ್ವ ತರಂಗದ ರೇಡಿಯೋ ಅಲೆಗಳು, ದೀರ್ಘ ತರಂಗದ ಅಲ್ಟ್ರಾವೈಲೆಟ್ ರೇಸ್, ಇನ್ನು ನೇರಳಾತೀತ ಕಿರಣಗಳು, ಇನ್ನೊಂದು ದೀರ್ಘ ತರಂಗದ್ದು ಅಂತ ಈ ತರದಲ್ಲಿ ಕೇಳ್ಬಹುದು. ಆಗ ನಿಮಗೆ ದೀರ್ಘ ತರಂಗದ್ದು ನೆನಪಿರ್ಬೇಕು. ನೆಕ್ಸ್ಟ್, ಯಾವ ಸಂಯುಕ್ತವು ನೀರಿನಲ್ಲಿ ಕರಗಿದಾಗ ವಿದ್ಯುತ್ ಅನ್ನು ಪ್ರವಹಿಸ್ತದೆ ಮತ್ತು ಪ್ರತ್ಯಾಮ್ಲೀಯ ದ್ರಾವಣವನ್ನು ಉಂಟು ಮಾಡ್ತದೆ? ಇಲ್ಲಿರುವಂತಹದ್ದೆಲ್ಲವೂ ವಿದ್ಯುತ್ ಹಾದು ಹೋಗ್ಲಿಕ್ಕೆ ಬಿಡುವಂತದ್ದೇ. ವಿಚ್ ಕಾಂಪೌಂಡ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್ ಕಂಡಕ್ಟ್ಸ್ ಇಲೆಕ್ಟ್ರಿಸಿಟಿ ಅಂಡ್ ಫಾರ್ಮ್ಸ್ ಎ ಬೇಸಿಕ್ ಸೊಲ್ಯೂಷನ್? ಇಲ್ಲಿ ಪ್ರತ್ಯಾಮ್ಲವನ್ನು ಉಂಟು ಮಾಡಿದೆ, ಬೇಸಿಕ್ ಸೊಲ್ಯೂಷನ್ ಉಂಟು ಮಾಡಿದೆ ಅಂತ ಕೇಳಿದ್ದು. ಓಕೆ, HCl, CH3, COOH, CH3OH, NaOH. ಇಲ್ಲಿ ನಿಮ್ಮ ಆನ್ಸರ್ NaOH ಆಗ್ತದೆ. ಇಲ್ಲಿ ಉಳಿದದ್ದು ಏನು ಅಂತ ನೋಡುವ. ಎಸಿಟಿಕ್ ಆಸಿಡ್, ಇದನ್ನು ವಿನೆಗರ್ ಅಂತ ಕೂಡ ಕರೀತಾರೆ. ಇದು ಆಸಿಡ್ ಹೇಳುದಕ್ಕೆ ಹೇಳಿದ್ದೀನಿ ನಿಮಗೆ ಅಲ್ವಾ. ಇದನ್ನು ದುರ್ಬಲಗೊಳಿಸಿದ್ರೆ ಇದನ್ನೇ ವಿನೆಗರ್ ಅಂತ ಕರೆಯೋದು. ಇದಕ್ಕೆ ಇನ್ನೊಂದು ಹೆಸರಿದೆ, ಹೈಡ್ರೋಜನ್ ಎಸಿಟೇಟ್. ಇದು ನೆನಪಿಟ್ಕೊಳ್ಳಿ, ಹೆಸರು ನೆನಪಿಟ್ಕೊಳ್ಳಿ. ಇನ್ನು ಕೆಲವು ಸತಿ ಎಸಿಟಿಕ್ ಆಸಿಡ್ನ ಸೂತ್ರ ಯಾವುದು ಅಂತ ಕೇಳಿ ಅದ್ರಲ್ಲಿ ಒಂದಷ್ಟು ಕೊಟ್ಟಿರ್ತಾರೆ. CH3COOH ನಿಮ್ಮ ಆನ್ಸರ್ ಆಗ್ಬೇಕು. ಇನ್ನೊಂದು, ಇದರ ಹೆಸರೇನು ಅಂತ ಕೇಳಿ CH3OH ಇದರ ಹೆಸರೇನು ಅಂತ ಕೇಳ್ಬಹುದು. ಅಥವಾ ಇದರಲ್ಲಿ ವುಡ್ ಸ್ಪಿರಿಟ್ ಯಾವುದು ಅಂತ ಕೇಳಿ ಇದೇ 4 ಆಪ್ಷನ್ ಅನ್ನು ಕೊಡ್ಬೋದು ನಿಮಗೆ. ಮೆಥೆನಾಲ್ ಅನ್ನೇ ವುಡ್ ಸ್ಪಿರಿಟ್ ಅಂತ ಕೂಡ ಕರೆಯುವುದು. ಮೀಥೈಲ್ ಆಲ್ಕಹಾಲ್, ಇದನ್ನು ಮೀಥೈಲ್ ಆಲ್ಕಹಾಲ್ ಅಂತ ಕೂಡ ಕರಿತೇವೆ. ಇನ್ನೊಂದು NaOH ಅಂತ ಕೊಟ್ಟಿದೆಲ್ಲ, ಅದು ಸೋಡಿಯಂ ಹೈಡ್ರಾಕ್ಸೈಡ್, ಸಾಮಾನ್ಯ ಹೆಸರು ಕಾಸ್ಟಿಕ್ ಸೋಡಾ. ಇದು ನೀರಿನಲ್ಲಿ ಕರಗಿಸಿದಾಗ ಇದು ಪ್ರತ್ಯಾಮ್ಲೀಯ ದ್ರಾವಣ ಆಗ್ತದೆ ಮತ್ತು ತನ್ನ ಮೂಲಕ ವಿದ್ಯುತ್ತನ್ನು ಹಾದು ಹೋಗ್ಲಿಕ್ಕೂ ಬಿಡ್ತದೆ. ಹಾಗಾಗಿ ಅಂದ್ರೆ ಇದನ್ನು ಪ್ಯಾಲೆಟ್ ರೂಪದಲ್ಲಿ ಅಥವಾ ಏನು ಸಣ್ಣ ಸಣ್ಣ ಬಿಲ್ಲೆಗಳ ರೂಪದಲ್ಲಿ ಇದನ್ನು ಸಂಗ್ರಹಿಸಿ ಇಟ್ಕೊಳ್ಳಿಕ್ಕೆ ಆಗ್ತದೆ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು. ಓಕೆ, ಅದನ್ನು ಹೇಳಿದ್ದಲ್ಲಿ. ನೆಕ್ಸ್ಟ್, ಹೈಡ್ರೋಫ್ಲೋರಿಕ್ ಆಮ್ಲದ ಮುಖ್ಯ ಬಳಕೆ ಏನು? ಎಚ್ಚಣೆ ಗಾಜಿನಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ, ಅತ್ಯಂತ ಬಲವಾದ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ, ಇನ್ನು ಬಲವಾದ ಸಾವಯವ ಫ್ಲೋರಿನ್ ಸಂಯುಕ್ತಗಳ ತಯಾರಿಕೆಯಲ್ಲಿ ಅಂತ ಕೊಟ್ಟಿದ್ದಾರೆ. ದ ಪ್ರಿನ್ಸಿಪಲ್ ಯೂಸ್ ಆಫ್ ಹೈಡ್ರೋಫ್ಲೋರಿಕ್ ಆಸಿಡ್ ಈಸ್, ಹೈಡ್ರೋಫ್ಲೋರಿಕ್ ಆಸಿಡಿನ ಅತಿ ಪ್ರಾಮುಖ್ಯವಾದಂತಹ ಬಳಕೆ ಎಲ್ಲಿ, ಯಾವುದು ಅಂತ ಕೇಳಿದಿಲ್ಲಿ. ಓಕೆ, an etching glass as a bleaching agent, as an extremely strong oxidizing agent in the preparation of strong organic fluorine compounds ಅಂತ ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಆನ್ಸರ್ ಯಾವುದು? ಫ್ರೆಂಚ್ ಎಂಬೋಸಿಂಗ್ ಅಥವಾ ಗ್ಲಾಸ್ ಎಚ್ಚಣೆ ಅಥವಾ ಗ್ಲಾಸ್ ಎಚ್ಚಿಂಗ್ ಅಥವಾ ಫ್ರೆಂಚ್ ಎಂಬೋಸಿಂಗ್ ಅಂತ ಕೂಡ ಕರೀತಾರೆ. ಇದು 1800ರ ದಶಕದ ಮಧ್ಯಭಾಗದಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಒಂದು ತಂತ್ರಜ್ಞಾನ. ಈಗ ಕೂಡ ವಾಣಿಜ್ಯ, ವಸತಿ ಇವುಗಳಿಗೆ ಎಲ್ಲ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನು ಬಳಸ್ತಾರೆ. ಅಂದ್ರೆ ಏನು ಮಾಡುವುದಿಲ್ಲ, ಗಾಜಿನ ಎಂಬೋಸಿಂಗ್ ಅಥವಾ ಗ್ಲಾಸ್ ಎಚ್ಚಣೆ, ಕನ್ನಡದಲ್ಲಿ ಗ್ಲಾಸ್ ಎಚ್ಚಣೆ ಅಂತ ಕೂಡ ಕರೀತಾರೆ ಅಥವಾ ಗಾಜಿನ ಎಚ್ಚಣೆ ಅಂತ ಕರೀತಾರೆ, ಎಚ್ಚಿಂಗ್ ಅಥವಾ. ಇಲ್ಲಿ ಒಂದು ಗಾಜಿನ ಮೇಲ್ಮೈಯ ಮೇಲೆ ಆಮ್ಲೀಯ ಅಥವಾ ಅಪಘರ್ಷಕ ಅಥವಾ ಕಾಸ್ಟಿಕ್ ಯಾವುದೇ ರೀತಿಯಲ್ಲಿ ಇರಬಹುದು, ಅಲ್ಲಿ ಅದನ್ನು ಅಲ್ಲಿ ಡೆಕೋರೇಷನ್ ಮಾಡುವಂಥದ್ದು ಅಥವಾ ಅದನ್ನೇ ಕೆತ್ತಿ ಅಲ್ಲಿ ಆರ್ಟ್ ಮಾಡುವಂಥದ್ದು ಇದೆಯಲ್ಲ, ಅದನ್ನು ಹೇಳುವಂಥದ್ದು. ಗಾಜಿನ ಮೇಲ್ಮೈಯಲ್ಲಿ ಕಲೆಯನ್ನು ರಚಿಸುವಂತಹ ತಂತ್ರಕ್ಕೆ ನಾವು ಗ್ಲಾಸ್ ಎಚ್ಚಣೆ ಅಂತ ಕರೆಯುವಂಥದ್ದು. ಅದಕ್ಕೆ ಇದನ್ನು ಬಹಳ ಪ್ರಮುಖವಾಗಿ ಉಪಯೋಗಿಸ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವಿವಿಧ ಅನಿಲಗಳ ಸಮಾನ ಪರಿಮಾಣಗಳು ಒಂದೇ ತಾಪಮಾನ ಮತ್ತು ಒತ್ತಡದಲ್ಲಿ ಸಮಾನ ಸಂಖ್ಯೆಯ ಅಣುಗಳನ್ನು ಹೊಂದಿರ್ತವೆ. ಈ ಪ್ರತಿಪಾದನೆಯನ್ನು ಹೀಗೆ ಕರೆಯಲಾಗ್ತದೆ. ಇದು ಯಾರ ನಿಯಮ ಅಥವಾ ಯಾರ ಪ್ರತಿಪಾದನೆ ಅಂತ ಇಲ್ಲಿ ಪ್ರಶ್ನೆ. ದ proposition equal volumes of different gases contain equal numbers of molecules at the same temperature and pressure is known as ಅಂತ ಕೇಳಿದ್ದು. ಅವಗಾಡ್ರಸ್ ಹೈಪಾಥಿಸಿಸ್, ಗೆಲುಸಾಕ್ಸ್ ಹೈಪಾಥಿಸಿಸ್, ಪ್ಲಾಂಕ್ಸ್ ಹೈಪಾಥಿಸಿಸ್, ಕಿರ್ಚಾಫ್ಸ್ ಥಿಯರಿ ಅಂತ ಕೇಳಿದ್ದಾರೆ. ಇಲ್ಲಿ ಕಿರ್ಚಾಫ್ ಥಿಯರಿಯನ್ನು ಬಿಟ್ಟೇ ಬಿಡಿ, ಅದು ಕರೆಂಟಿಗೆ ಸಂಬಂಧಪಟ್ಟದ್ದು. ಇದು ಮೂರರಲ್ಲಿ ಯಾವುದು? ಅವಗಾಡ್ರನ ಕಲ್ಪನೆಯ, ಗೆಲುಸಾಕಿನ ಕಲ್ಪನೆಯ, ಪ್ಲಾಂಕನ ಕಲ್ಪನೆಯ?
ಯಾವುದು ನಿಯಮ ಯಾವುದು ಇಲ್ಲಿ ಕೇಳಿದ್ದು? ವಿವಿಧ ಅನಿಲಗಳ ಸಮಾನ ಪರಿಮಾಣಗಳು ಒಂದೇ ತಾಪಮಾನ ಮತ್ತು ಒತ್ತಡದಲ್ಲಿ ಸಮಾನ ಸಂಖ್ಯೆಯ ಅಣುಗಳನ್ನು ಹೊಂದಿರ್ತವೆ. ಈಕ್ವಲ್ ವಾಲ್ಯೂಮ್ಸ್ ಆಫ್ ಡಿಫರೆಂಟ್ ಗ್ಯಾಸಸ್ ಕಂಟೈನ್ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಟ್ ದ ಸೇಮ್ ಟೆಂಪರೇಚರ್ ಅಂಡ್ ಪ್ರೆಷರ್ ಅಂತ ಕೇಳಿದ್ದು. ಇಲ್ಲಿ ನಾವು ಒಂದೊಂದನ್ನಾಗಿ ನೋಡುವ. ಒಂದೇ ತಾಪಮಾನ ಮತ್ತು ಒತ್ತಡದಲ್ಲಿ ಸಮಾನ ಪ್ರಮಾಣದ ಅನಿಲಗಳು ಸಮಾನ ಸಂಖ್ಯೆಯ ಅಣುಗಳನ್ನು ಹೊಂದಿರ್ತವೆ ಅಂತ ಹೇಳಿದ್ದು ಅವಗಾಡ್ರನ ನಿಯಮ. ಓಕೆ, Avogadro's law states that equal volumes of gases at the same temperature and pressure contains equal number of molecules. ಹಾಗಾದ್ರೆ ಗೆಲುಸಾಕನ ನಿಯಮ ಏನು ಹೇಳ್ತದೆ? ನೆಕ್ಸ್ಟ್ ಟೈಮ್ ನಿಮಗೆ ಗೆಲುಸಾಕನ ನಿಯಮವನ್ನು ಕೊಟ್ಟು ಕೇಳ್ಬಹುದಲ್ವಾ? ಗೆಲುಸಾಕನ ನಿಯಮ ಕೂಡ ಅನಿಲ ನಿಯಮವೇ. ಏನ್ ಹೇಳ್ತಾನೆ ಇವನು? ಅನಿಲದಿಂದ ಉಂಟಾಗುವಂತಹ ಒತ್ತಡ ಅಂದ್ರೆ ಒಂದು ನಿರ್ದಿಷ್ಟ ದ್ರವ್ಯರಾಶಿ ಮತ್ತು ಸ್ಥಿರವಾದ ಪರಿಮಾಣದ್ದು ಒಂದು ಅನಿಲದ ಒತ್ತಡ ಏನಾಗ್ತದೆ ಸಂಪೂರ್ಣ ತಾಪಮಾನದೊಂದಿಗೆ ನೇರವಾಗಿ ಬದಲಾಗ್ತದೆ ಅಂತ ಹೇಳಿದ್ದಾನೆ. ಗೆಲುಸಾಕ್ಸ್ ಲಾ ಈಸ್ ಎ ಗ್ಯಾಸ್ ಲಾ ವಿಚ್ ಸ್ಟೇಟ್ಸ್ ದಟ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಎ ಗ್ಯಾಸ್ ಅಂದ್ರೆ ಹೇಗಿರ್ಬೇಕದು? ಫಾರ್ ಎ ಗಿವನ್ ಮಾಸ್ ಅಂಡ್ ಕೆಪ್ಟ್ ಇಟ್ ಎ ಕಾನ್ಸ್ಟೆಂಟ್ ವಾಲ್ಯೂಮ್ ಇದ್ದಾಗ ವೇರೀಸ್ ಡೈರೆಕ್ಟ್ಲಿ ವಿತ್ ದ ಅಬ್ಸಲ್ಯೂಟ್ ಟೆಂಪರೇಚರ್ ಆಫ್ ದ ಗ್ಯಾಸ್ ಅಂತ ಹೇಳಿದ್ದಾನೆ. ಓಕೆ, ನೆಕ್ಸ್ಟ್ ಇನ್ನು ಉಳಿದವರದ್ದು ಕೂಡ ನೋಡಿಬಿಡುವ. ಪ್ಲಾಂಕನ ಕ್ವಾಂಟಮ್ ಸಿದ್ಧಾಂತದಲ್ಲಿ ಏನ್ ಹೇಳ್ತದೆ? ವಿಭಿನ್ನ ಪರಮಾಣುಗಳು ಮತ್ತು ಅಣುಗಳು ಪ್ರತ್ಯೇಕವಾದ ಪ್ರಮಾಣದಲ್ಲಿ ಮಾತ್ರ ಶಕ್ತಿಯನ್ನು ಹೊರಸೂಸಬಹುದು ಅಥವಾ ಹೀರಿಕೊಳ್ಳಬಹುದು. ವಿದ್ಯುತ್ ಕಾಂತೀಯ ವಿಕಿರಣದ ರೂಪದಲ್ಲಿ ಹೊರಸೂಸುವ ಅಥವಾ ಹೀರಿಕೊಳ್ಳುವ ಶಕ್ತಿಯ ಚಿಕ್ಕ ಪ್ರಮಾಣವನ್ನು ಕ್ವಾಂಟಮ್ ಎಂದು ಕರೆಯಲಾಗುತ್ತದೆ. ಇದು ಇಲ್ಲಿ ಲೋಹಗಳ ಮೇಲೆ ಬೆಳಕನ್ನು ಹಾಯಿಸಿದಾಗ, ನಿರ್ದಿಷ್ಟ ತರಂಗಾಂತರದ ಬೆಳಕನ್ನು ಹಾಯಿಸಿದಾಗ ಅದರಿಂದ ಇಲೆಕ್ಟ್ರಾನ್ಗಳು ಬಿಡುಗಡೆ ಆಗುತ್ತವೆ ಅಂತ ಹೇಳ್ತೇವಲ್ಲ, ಅದಕ್ಕೆ ಸಂಬಂಧಪಟ್ಟದಿದು ಪ್ಲಾಂಕನ ಕ್ವಾಂಟಮ್ ಸಿದ್ಧಾಂತದ್ದು. ಓಕೆ, ವಿಭಿನ್ನ ಪರಮಾಣುಗಳು ಮತ್ತು ಅಣುಗಳು ಪ್ರತ್ಯೇಕವಾದ ಪ್ರಮಾಣದಲ್ಲಿ ಮಾತ್ರ ಶಕ್ತಿಯನ್ನು ಹೊರಸೂಸಬಹುದು ಮತ್ತು ಹೀರಿಕೊಳ್ಳಬಹುದು. ವಿದ್ಯುತ್ ಕಾಂತೀಯ ವಿಕಿರಣದ ರೂಪದಲ್ಲಿ ಹೊರಸೂಸುವ ಅಥವಾ ಹೀರಿಕೊಳ್ಳುವ ಶಕ್ತಿಯ ಚಿಕ್ಕ ಪ್ರಮಾಣವನ್ನು ಕ್ವಾಂಟಮ್ ಎಂದು ಕರೆಯಲಾಗುತ್ತದೆ ಅಂತ ಯಾರು ಹೇಳಿದ್ದು? ಪ್ಲಾಂಕ್. Okay, according to Planck's quantum theory, different atoms and molecules can emit or absorb energy in discrete quantities only. The smallest amount of energy that can be emitted or absorbed in the form of electromagnetic radiation is known as quantum. ಇನ್ನೊಂದು ಕಿರ್ಚಾಫ್ನ ವೋಲ್ಟೇಜ್ ನಿಯಮ ಇದೆ. ಇದು ವಿದ್ಯುತ್ಗೆ ಸಂಬಂಧಪಟ್ಟದ್ದು. ಲೂಪ್ ಸುತ್ತಲಿನ ಒಂದು ಲೂಪ್ ಮಾಡಿದ್ರೆ ಅದರ ಸುತ್ತಲಿನ ವೋಲ್ಟೇಜ್ಗಳ ಮೊತ್ತ ಶೂನ್ಯವಾಗಿರುತ್ತದೆ. ಅಂದ್ರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಇದನ್ನು, ವೋಲ್ಟೇಜ್ ಏರಿಕೆಗಳ ಮೊತ್ತ ಲೂಪ್ ಸುತ್ತಲಿನ ವೋಲ್ಟೇಜ್ಗಳ ಡ್ರಾಪ್ಗಳ ಮೊತ್ತಕ್ಕೆ ಸಮವಾಗಿರ್ತದೆ. ಎಷ್ಟು ಕೆಳಗೆ ಬರ್ತದೆ ಅದಕ್ಕೆ ಸಮವಾಗಿರ್ತದೆ. ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತಲೂ ಇದನ್ನು ಹೇಳುವಂಥದ್ದು. ದ ಸಮ್ ಆಫ್ ವೋಲ್ಟೇಜಸ್ ಅರೌಂಡ್ ಎ ಲೂಪ್ ಇಸ್ 0. We can say that Kirchhoff's voltage law in another way, the sum of voltage rises equals the sum of voltage drops around a loop. ಇದು ವಿದ್ಯುತ್ತಿಗೆ ಸಂಬಂಧಪಟ್ಟಂತದ್ದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡುವ. ನೀರಿನಲ್ಲಿ ಮುಳುಗಿದಾಗ ಕೆಲವು ವಸ್ತುಗಳನ್ನು ತೂಗಿದರೆ, ಅಂದ್ರೆ ನೀರಿನಲ್ಲಿ ಮುಳುಗಿರುವಂತಹ ವಸ್ತುವನ್ನು ತೂಗಿದ್ರೆ ಗಾಳಿಯಲ್ಲಿ ಅದರ ತೂಕಕ್ಕೆ ಹೋಲಿಸಿದಾಗ ಈ ನೀರಿನಲ್ಲಿ ತೂಕ ಮಾಡಿದ ತೂಕಕ್ಕೆ ಏನಾಗಿರ್ತದೆ ಅಂತಂದ್ರೆ ಯಾವುದು ಹೆಚ್ಚಿರ್ತದೆ ಯಾವುದು ಕಡಿಮೆ ಇರ್ತದೆ ಅಂತ. ಹೆಚ್ಚಳ ಇಳಿಕೆ ನಿಖರವಾಗಿ ಹಾಗೆ ಉಳಿತದೆ, ಹೆಚ್ಚಳ ಅಥವಾ ಇಳಿಕೆ ಊಹಿಸ್ಲಿಕ್ಕೆ ಆಗುದಿಲ್ಲ, ಒಂದೊಂದ್ಸತಿ ಒಂದೊಂದು ಅಂತ ಆಪ್ಷನ್ಸ್. If some objects is weighed when submerged in water, what will happen to its weight compared to its weight in air ಅಂತ ಇಂಗ್ಲಿಷ್ ಅಲ್ಲಿ. ನಿಮಗೆ ಇಂಗ್ಲಿಷ್ ಅಲ್ಲಿ ಓದಿದ್ರೆ ಬಹುಶಃ ಹೆಚ್ಚು ಕ್ಲಿಯರ್ ಆಗ್ತದೆ ಇಂತಹ ಕ್ವಶನ್ಸ್. ಓಕೆ, ಇನ್ಕ್ರೀಸ್ ಡಿಕ್ರೀಸ್ ರಿಮೈನ್ಸ್ ಎಕ್ಸಾಕ್ಟ್ಲಿ ದ ಸೇಮ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಕ್ಯಾನಾಟ್ ಬಿ ಪ್ರೆಡಿಕ್ಟೆಡ್ ಅಂತ ಇಲ್ಲಿ ಆಪ್ಷನ್. ಇದು ಬಹುಶಃ ಯಾವುದು TET ಅದ ಕ್ವಶನ್ ಪೇಪರ್ ಅಂತ ತೆಗೆದದ್ದೇ ಇರಬೇಕು. ತೇಲುವ ಬಲದಿಂದಾಗಿ ವಸ್ತುವಿನ ತೂಕ ಕಡಿಮೆ ಆಗ್ತದೆ, ಅಂದ್ರೆ ಡ್ಯೂ ಟು ದ ಬೊಯನ್ಸಿ. ಅಲ್ಲಿ ಬೊಯನ್ಸಿ ಅಂತ ಇದೆಯಲ್ಲ, ಬೊಯನ್ಸಿ ಫೋರ್ಸ್ ದ ವೇಟ್ ಆಫ್ ದ ಆಬ್ಜೆಕ್ಟ್ ಡಿಕ್ರೀಸಸ್. ಅಲ್ಲಿ ರೀಸನ್ ಕೂಡ ಕೇಳಬಹುದು ನಿಮಗೆ. ಅದಕ್ಕೆ ತೇಲುವ ಬಲ ಅಥವಾ ಬೊಯನ್ಸಿ ಅಂದ್ರೆ ಏನು? ವಸ್ತುವಿನ ಮೇಲೆ ದ್ರವವು ಬೀರುವಂತಹ ಅಥವಾ ವಸ್ತುವಿನ ಮೇಲೆ ಆ ದ್ರವವು ತೋರಿಸುವಂತಹ ಮೇಲ್ಮುಖ ಬಲ,
ಆರ್ಕಿಮಿಡೀಸನ ತತ್ವವು ತೇಲುವ ಬಲವು ಸ್ಥಳಾಂತರಗೊಂಡ ದ್ರವದ ತೂಕಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತದೆ. ಆರ್ಕಿಮಿಡೀಸನ ತತ್ವ ಏನು ಅಂತ ನಿಮಗೆ ABC ಅಂತ ಹಾಕಿ ಕ್ವಶನ್ಸ್ ಕೊಡ್ಬೋದು. ಆಗ ಇದೇ ಕ್ವಶನ್ ಅನ್ನು ನಿಮಗೆ ಸೆಂಟೆನ್ಸ್ ಅಲ್ಲಿ ಕೊಡ್ಬೋದು. ನೀರಿನಲ್ಲಿ ಒಂದು ವಸ್ತುವನ್ನು ತೂಕ ಮಾಡಿದೆ, ಅದೇ ವಸ್ತುವನ್ನು ಗಾಳಿಯಲ್ಲಿ ತೂಕ ಮಾಡಿದೆ, ಅಂತಹ ಸಂದರ್ಭದಲ್ಲಿ ಯಾವುದು ಹೆಚ್ಚಿರ್ತದೆ ಅಥವಾ ಯಾವುದು ಕಡಿಮೆ ಇರ್ತದೆ. ಬಿ, ಆರ್ಕಿಮಿಡೀಸನ ತತ್ವ ಏನು ಹೇಳ್ತದೆ. ಮೂರನೆಯದು ಬಿಯಾನ್ಸಿ ಅಂದ್ರೆ ಏನು. ಓಕೆ, ಈ ತರದಲ್ಲಿ ಕೇಳಬಹುದು. ಇಲ್ಲಿ ಬ್ಯಾಂಟ್ ಫೋರ್ಸ್ ಇಸ್ ದ ಅಪ್ವರ್ಡ್ ಫೋರ್ಸ್ ಎ ಫ್ಲೂಯಿಡ್ ಎಕ್ಸರ್ಟ್ಸ್ ಆನ್ ಎನ್ ಆಬ್ಜೆಕ್ಟ್. ಇದು ನಿಮಗೆ ನೆನಪಿರ್ಬೇಕು. ಬ್ಯಾಂಟ್ ಫೋರ್ಸ್ ಅಂದ್ರೆ ಏನು ಅಂತ ಕೇಳ್ಬೋದು. ಬ್ಯಾಂಟ್ ಫೋರ್ಸ್ ಅಂದ್ರೆ ಏನು ಅಂತ ಕೂಡ ಕೇಳಿ ಕೆಳಗಡೆಗೆ ಆಪ್ಷನ್ಸ್ ಕೊಡ್ಬೋದು. ಓಕೆ, ಆರ್ಕಿಮಿಡೀಸ್ ಪ್ರಿನ್ಸಿಪಲ್ is the fact that buoyant force is equal to the weight of the displaced liquid. ಇನ್ನು ಗುರುತ್ವಾಕರ್ಷಣೆ ಉಪಸ್ಥಿತಿಯಲ್ಲಿ ಎಲ್ಲಾ ದ್ರವಗಳು ಮತ್ತು ಅನಿಲಗಳು ಅವುಗಳಲ್ಲಿ ಮುಳುಗಿರುವಂತಹ ಯಾವುದೇ ವಸ್ತುವಿನ ಮೇಲೆ ತೇಲುವ ಬಲ ಹೇಳುವಂತಹ ಮೇಲ್ಮುಖ ಬಲವನ್ನು ಬೀರುತ್ತವೆ ಅಥವಾ ಒತ್ತಡವನ್ನು ತೋರಿಸ್ತವೆ. ತೇಲುವಿಕೆ ಸ್ಥಿರ ದ್ರವದಲ್ಲಿ ಮುಳುಗಿರುವ ವಸ್ತುವಿನ ವಿರುದ್ಧ ಬದಿಯಲ್ಲಿ ಕಾರ್ಯನಿರ್ವಹಿಸುವ ಒತ್ತಡದಲ್ಲಿನ ವ್ಯತ್ಯಾಸದಿಂದ ಉಂಟಾಗ್ತದೆ. ಅಂದ್ರೆ ಈ ತೇಲುವಿಕೆ ಬಲ ಹೇಳುವಂಥದ್ದು ಮೇಲ್ಮುಖ ಒತ್ತಡ, ಕೆಳಗಿನಿಂದ ಮೇಲೆ ಒತ್ತುವಂಥದ್ದು, ಮೇಲಿನಿಂದ ಕೆಳಗೆ ಒತ್ತುವಂಥದ್ದು, ಸೈಡಿನಿಂದ ಒತ್ತುವಂಥದ್ದು, ಎಲ್ಲ ಬಲಗಳು ಇರ್ತದೆ ಯಾವುದೇ ಒಂದು ವಸ್ತುವಿನ ಮೇಲೆ. ನೀರಿನಲ್ಲಿ ಹಾಕಿದಂತಹ ಒಂದು ವಸ್ತುವಿನ ಮೇಲೆ ಅಥವಾ ಅನಿಲದಲ್ಲಿ ಹಾಕಿದಂತಹ ಒಂದು ವಸ್ತುವಿನ ಮೇಲೆ ಎಲ್ಲ ರೀತಿಯಲ್ಲಿ ಒತ್ತಡ ಇರ್ತದೆ. ಆಗ ಈ ಕೆಳಮುಖ ಬಲಕ್ಕಿಂತ ಮೇಲ್ಮುಖ ಬಲ ಹೆಚ್ಚಿದ್ದಾಗ ಇಲ್ಲಿ ತೇಲುವಿಕೆ ಆಗುವಂಥದ್ದು. ಓಕೆ, ಅದು ನೆನಪಿರ್ಬೇಕು. ತೇಲುವಿಕೆ ಯಾವ ಸಂದರ್ಭದಲ್ಲಿ ಆಗುತ್ತದೆ, ಒಂದು ದ್ರವದಲ್ಲಿ ಅಥವಾ ಅನಿಲದಲ್ಲಿ ಒಂದು ವಸ್ತು ತೇಲುವಿಕೆ ಯಾವ ಸಂದರ್ಭದಲ್ಲಿ ಆಗ್ತದೆ ಅಂತ ಕೇಳಿದ್ರೆ ನೀವು ಕೆಳಮುಖ ಒತ್ತಡಕ್ಕಿಂತ ಮೇಲ್ಮುಖ ಒತ್ತಡ ಹೆಚ್ಚು ಇದ್ದಾಗ ಅಂತ ನೀವು ಆನ್ಸರ್ ಬರಿಬೇಕಾಗ್ತದೆ. ಓಕೆ, ಇದೆಲ್ಲ ನಿಮಗೆ ಸೈಡ್ ಬೈ ಸೈಡ್ ಕೇಳುವಂತಹ ಕ್ವಶನ್ಸ್. All liquid and gases in the presence of a gravity exert an upward force known as the buoyant force on any object immersed in them. Buoyancy results from the differences in pressure acting on it. Okay, sorry, opposite side of an object immersed in a static fluid. Okay, next. ಭೂಮಿಯ ಸುತ್ತ ಪರಿಭ್ರಮಿಸುವ ಉಪಗ್ರಹದ ಕುರಿತು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಎ ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎ ಸ್ಯಾಟಲೈಟ್ ಆರ್ಬಿಟಿಂಗ್ ಅರೌಂಡ್ ದ ಅರ್ತ್ ಈಸ್ ಕರೆಕ್ಟ್ ಅಂತ ಕೇಳಿದ್ದು. ಅದಕ್ಕೆ ಸರಿಯಾಗಿ ನೀವು ಅಲ್ಲಿ ಇಂಗ್ಲಿಷಿನದ್ದು ಕನ್ನಡದ್ದು ಪ್ರಶ್ನೆಯನ್ನು ಓದ್ಕೊಳ್ಬೇಕು. ಉಪಗ್ರಹವನ್ನು ನೆಲದ ನಿಲ್ದಾಣದಿಂದ ನಿಯಂತ್ರಣ ರಿಮೋಟ್ ಮೂಲಕ ಕಕ್ಷೆಯಲ್ಲಿ ಇರಿಸಲಾಗುತ್ತದೆ. ಸ್ಯಾಟಲೈಟ್ ಈಸ್ ಕೆಪ್ಟ್ ಇನ್ ಆರ್ಬಿಟ್ ಬೈ ರಿಮೋಟ್ ಕಂಟ್ರೋಲ್ ಫ್ರಮ್ ಗ್ರೌಂಡ್ ಸ್ಟೇಷನ್. ಬಿ, ಉಪಗ್ರಹವನ್ನು ರೆಟ್ರೋ ರಾಕೆಟ್ ಮೂಲಕ ಕಕ್ಷೆಯಲ್ಲಿ ಇರಿಸಲಾಗ್ತದೆ ಮತ್ತು ಸೌರಶಕ್ತಿಯು ಭೂಮಿಯ ಸುತ್ತ ಅದು ಚಲಿಸುವಂತೆ ಮಾಡುತ್ತದೆ. ಸ್ಯಾಟಲೈಟ್ ಈಸ್ ಕೆಪ್ಟ್ ಇನ್ ಆರ್ಬಿಟ್ ಬೈ ರೆಟ್ರೋ ರಾಕೆಟ್ ಅಂಡ್ ಸೋಲಾರ್ ಎನರ್ಜಿ ಕೀಪ್ಸ್ ಇಟ್ ಮೂವಿಂಗ್ ಅರೌಂಡ್ ದ ಅರ್ತ್. ಸಿ, ಉಪಗ್ರಹಕ್ಕೆ ಸೌರ ಫಲಕಗಳಿಂದ ಶಕ್ತಿ ಮತ್ತು ಕಕ್ಷೆಗೆ ಇಂಧನದ ಅಗತ್ಯವಿರುತ್ತದೆ. ಸ್ಯಾಟಲೈಟ್ ರಿಕ್ವೈರ್ಸ್ ಎನರ್ಜಿ ಫ್ರಮ್ ಸೋಲಾರ್ ಪ್ಯಾನೆಲ್ ಅಂಡ್ ಸಾಲಿಡ್ ಫ್ಯೂಯಲ್ ಫಾರ್ ಆರ್ಬಿಟಿಂಗ್. ಓಕೆ, ನೆಕ್ಸ್ಟ್. ಉಪಗ್ರಹವು ಕಕ್ಷೆಯಲ್ಲಿ ಸುತ್ತಲಿಕ್ಕೆ ಯಾವುದೇ ಶಕ್ತಿಯ ಅಗತ್ಯವಿರುವುದಿಲ್ಲ. ಅದಕ್ಕೆ ಹೇಳಿದ್ ನಾನು ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿದ್ದದು ಓದ್ಕೊಳ್ಳಿ ಅಂತ. ಸ್ಯಾಟಲೈಟ್ ಡಸ್ ನಾಟ್ ರಿಕ್ವೈರ್ ಎನಿ ಎನರ್ಜಿ ಫಾರ್ ಆರ್ಬಿಟಿಂಗ್. ಓಕೆ, ಹಾಗಾದ್ರೆ ಇಲ್ಲಿ ಯಾವ ಹೇಳಿಕೆ ಸರಿಯಾದದ್ದು ಅಂತ ಕೇಳಿದ ಕಾರಣ ಇಲ್ಲಿ ಯಾವುದು ಸರಿಯಾಗುವುದು? ಉಪಗ್ರಹ ಒಂದು ಕಕ್ಷೆಗೆ ಹಾರಿಸ್ಲಿಕ್ಕೆ ರಿಮೋಟ್ ಅವಶ್ಯಕತೆ ಇಲ್ಲ. ಅದು ಮೇಲೆ ಹೋಗ್ಲಿಕ್ಕೆ ಅಥವಾ ನಿರ್ದಿಷ್ಟ ಅದು ನಮ್ಮ ಭೂಮಿಯ ಕಕ್ಷೆಗೆ ಹೋಗಿ ಅದು ಸುತ್ತ ಹಾಕ್ಲಿಕ್ಕೆ ಅದಕ್ಕೆ ರಿಮೋಟ್ ಅವಶ್ಯಕತೆ ಇಲ್ಲ. ಭೂಮಿಯಿಂದ ಯಾವುದೇ ನಿಯಂತ್ರಣ ಅದಕ್ಕೆ ಅವಶ್ಯಕತೆ ಇಲ್ಲ. ಒಂದ್ಸತಿ ಅದು ಕಕ್ಷೆಗೆ ಹೋದ್ರೆ ಸುತ್ತಲಿಕ್ಕೆ ಶುರು ಮಾಡ್ತದೆ. ಓಕೆ, ಎರಡನೆಯದು ಉಪಗ್ರಹವನ್ನು ರೆಟ್ರೋ ರಾಕೆಟ್ ಮೂಲಕ ಕಕ್ಷೆಯಲ್ಲಿ ಇರಿಸುವುದು ಅಲ್ಲ. ಓಕೆ, ಸೌರ ಶಕ್ತಿ ಅದಕ್ಕೆ ಸುತ್ತ ಚಲಿಸ್ಲಿಕ್ಕೆ ಸೌರಶಕ್ತಿ ಬೇಡ. ಓಕೆ, ಸಿ ಏನು ಹೇಳ್ತದೆ? ಉಪಗ್ರಹಕ್ಕೆ ಸೌರ ಫಲಕಗಳಿಂದ ಶಕ್ತಿ ಮತ್ತು ಕಕ್ಷೆಗೆ ಅದಕ್ಕೆ ಸುತ್ತಲಿಕ್ಕೆ ಅದಕ್ಕೆ ಘನ ಇಂಧನದ ಅವಶ್ಯಕತೆ ಇದೆ ಅಂತ. ಖಂಡಿತವಾಗಿ ಇಲ್ಲ. ಸ್ಯಾಟಲೈಟ್ ರಿಕ್ವೈರ್ಸ್ ಎನರ್ಜಿ ಫ್ರಮ್ ಸೋಲಾರ್ ಪ್ಯಾನೆಲ್ಸ್ ಅಂಡ್ ಸಾಲಿಡ್ ಫ್ಯೂಯಲ್ಸ್ ಫಾರ್ ಆರ್ಬಿಟಿಂಗ್ ಅಂತ ಕೊಟ್ಟಿದ್ದಾರೆ. ಅದು ಖಂಡಿತವಾಗಿ ಅಲ್ಲ. ಅದು ಎಲ್ಲವೂ ABC ಮೂರೂ ಕೂಡ ತಪ್ಪಾದ ಹೇಳಿಕೆಗಳು. ಹಾಗಾದ್ರೆ ಸರಿಯಾದದ್ದು ಯಾವುದಿಲ್ಲಿ? ಉಪಗ್ರಹವು ಕಕ್ಷೆಗೆ ಸೇರಿದ ನಂತರ ಅದಕ್ಕೆ ಸುತ್ತಲಿಕ್ಕೆ ಯಾವುದೇ ರೀತಿಯ ಶಕ್ತಿಯ ಅವಶ್ಯಕತೆ ಅದಕ್ಕೆ ಇರುವುದಿಲ್ಲ. ನೀವು ಫ್ಯೂಯಲ್ ಕೊಡುವಂತಹ
ಹಾಕುವಂತಹ ಅವಶ್ಯಕತೆ ಇಲ್ಲ. ಸ್ಯಾಟಲೈಟ್ ಡಸ್ ನಾಟ್ ರಿಕ್ವೈರ್ ಎನಿ ಎನರ್ಜಿ ಫಾರ್ ಆರ್ಬಿಟಿಂಗ್. ಇದು ಸರಿಯಾದದ್ದು. ಯಾವುದು? ಡಿ. ಉಪಗ್ರಹವು ಕಕ್ಷೆಗೆ ಸುತ್ತುವಾಗ ಅದಕ್ಕೆ ಯಾವುದೇ ಸೋಲಾರ್ ಆಗ್ಲಿ ಅಥವಾ ಪೆಟ್ರೋಲ್ ಆಗ್ಲಿ ಎಂಥದ್ದು ಹಾಕುವಂತಹ ಅವಶ್ಯಕತೆ ಇಲ್ಲ ಹೇಳುವಂಥದ್ದು ಸರಿಯಾದ ಹೇಳಿಕೆ. ಉಳಿದ ಮೂರೂ ಕೂಡ ತಪ್ಪಾದ ಹೇಳಿಕೆಗಳು. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ ನೋಡುವ. ಪ್ರೋಬಯಾಟಿಕ್ ಎಂಬ ಪದವನ್ನು ಡ್ಯಾಶ್ಗೆ ಅನ್ವಯಿಸಲಾಗ್ತದೆ. ಸಾವಯವ ಆಹಾರ, ಎಂಟಾಸಿಡ್, ಪ್ರತಿಜೀವಕ, ಜೀವಂತ ಸೂಕ್ಷ್ಮ ಜೀವಿಯ ಪೂರಕ ಆಹಾರ. ದ ಟರ್ಮ್ ಪ್ರೋಬಯಾಟಿಕ್ ಈಸ್ ಅಪ್ಲೈಡ್ ಟು. ಯಾವ ಸಂದರ್ಭಗಳಲ್ಲಿ ಪ್ರೋಬಯಾಟಿಕ್ ಅಂತ ಶಬ್ದವನ್ನು ಬಳಸ್ತೇವೆ ನಾವು? ಅದಕ್ಕೆ ಆರ್ಗ್ಯಾನಿಕ್ ಫುಡ್, ಎಂಟಾಸಿಡ್, ಆಂಟಿಬಯೋಟಿಕ್, ಲೈವ್ ಮೈಕ್ರೋಬಿಯಲ್ ಫುಡ್ ಸಪ್ಲಿಮೆಂಟ್. ಜೀವಂತ ಇರುವಂತಹ ಮೈಕ್ರೋಬಿಯಲ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದೆಯಲ್ಲ, ಅದಕ್ಕೆ ಕೊಡುವಂತಹ ಫುಡ್ ಸಪ್ಲಿಮೆಂಟ್ ಅನ್ನು ಅಥವಾ ಪೂರಕ ಆಹಾರ ಅದಕ್ಕೆ ಕೊಡ್ತೇವಲ್ಲ, ಅದನ್ನು ನಾವು ಪ್ರೋಬಯಾಟಿಕ್ ಅಂತ ಶಬ್ದ ಬಳಸುವಂಥದ್ದು. ಓಕೆ, ನೆಕ್ಸ್ಟ್ 12ನೇದು. ಶಕ್ತಿಯ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಎನರ್ಜಿ ಈಸ್ ಕರೆಕ್ಟ್? ಶಕ್ತಿಯನ್ನು ಸೃಷ್ಟಿಸಬಹುದು ಮತ್ತು ನಾಶಗೊಳಿಸಬಹುದು. ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್ ಆಸ್ ವೆಲ್ ಆಸ್ ಡಿಸ್ಟ್ರಾಯ್ಡ್. ಶಕ್ತಿಯನ್ನು ಸೃಷ್ಟಿಸಬಹುದು ಆದರೆ ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಎನರ್ಜಿ ಕ್ಯಾನ್ ಬಿ ಕ್ರಿಯೇಟೆಡ್ ಬಟ್ ನಾಟ್ ಡಿಸ್ಟ್ರಾಯ್ಡ್. ಶಕ್ತಿಯನ್ನು ಸೃಷ್ಟಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ. ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್. ಡಿ ಏನ್ ಕೊಟ್ಟಿದ್ದು? ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿದೆ ಆದರೆ ನಾಶಪಡಿಸಬಹುದು. ಎನರ್ಜಿ ಕ್ಯಾನಾಟ್ ಬಿ ಕ್ರಿಯೇಟೆಡ್ ಬಟ್ ಕ್ಯಾನ್ ಬಿ ಡಿಸ್ಟ್ರಾಯ್ಡ್. ಇಲ್ಲಿ ಸರಿಯಾದದ್ದು ಯಾವುದು? ಶಕ್ತಿಯನ್ನು ಸೃಷ್ಟಿಸಲಾಗಲಿ ನಾಶ ಮಾಡಲಾಗಲಿ ಸಾಧ್ಯವಿಲ್ಲ, ಆದರೆ ಒಂದು ರೂಪದ ಶಕ್ತಿಯನ್ನು ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಎಲ್ಲಿ ಓದಿದ್ದು ನಾವು? ಶಕ್ತಿ ಸಂರಕ್ಷಣೆಯ ನಿಯಮ ಅಲ್ವಾ, ಕನ್ಸರ್ವೇಷನ್ ಆಫ್ ಎನರ್ಜಿ ನಿಯಮದಲ್ಲಿ ನಾವು ಅದನ್ನು ಓದಿದ್ದು. ಓಕೆ, ಅದು ನೆನಪಿಸ್ಲಿಕ್ಕೋಸ್ಕರ ನಾನು ಇದನ್ನು ಕೊಟ್ಟದ್ದು. ಶಕ್ತಿ ನಿತ್ಯತೆಯ ನಿಯಮ ಅಂತ ಕೂಡ ಹೇಳುವಂಥದ್ದು. ಶಕ್ತಿಯನ್ನು ಸೃಷ್ಟಿಸಲಾಗಲಿ ನಾಶ ಮಾಡ್ಲಿಕ್ಕಾಗಲಿ ಸಾಧ್ಯವಿಲ್ಲ, ಆದ್ರೆ ಒಂದು ರೂಪದ ಶಕ್ತಿಯನ್ನು ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಜಲಶಕ್ತಿಯಿಂದ ವಿದ್ಯುತ್ ಶಕ್ತಿ, ವಿದ್ಯುತ್ ಶಕ್ತಿಯಿಂದ ಬೆಳಕಿನ ಶಕ್ತಿ ಅಥವಾ ತಿರುಗುವ ಶಕ್ತಿ, ಯಾಂತ್ರಿಕ ಶಕ್ತಿ ಇದು. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಆನೆಕಾಲು ರೋಗಕ್ಕೆ ಕಾರಣವಾದ ಜೀವಿಯ ವೈಜ್ಞಾನಿಕ ಹೆಸರು? ಆಸ್ಕರಿಸ್ ಲುಂಬ್ರಿಕಾಯ್ಡ್ಗಳು, ಕ್ಯುಲೆಕ್ಸ್ ಪೈಪಿಯನ್ಸ್, ಉಚರೇರಿಯಾ ಬ್ಯಾಂಕ್ರಾಪ್ಟಿ, ಫ್ಯಾಸಿಯೋಲಾ ಹೆಪಾಟಿಕಾ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ದ ಕ್ಯಾಶುವಲ್ ಆರ್ಗ್ಯಾನಿಸಮ್ ಆಫ್ ಎಲಿಫೆಂಟಾಸಿಸ್ ಅಂತ ಕೇಳಿದ್ದು. ಎಲಿಫೆಂಟಾಸಿಸ್ ಅನ್ನೇ ನಾವು ಆನೆಕಾಲು ರೋಗ ಅಂತ ಕರೆಯುವಂಥದ್ದು. ಇಲ್ಲಿ ಫೈಲೇರಿಯಾಸಿಸ್ ಅಂತ ಕೂಡ ಇದನ್ನೇ ಕರೆಯುವಂಥದ್ದು. ಇದು ಒಂದು ವಿಚಿತ್ರ ಸ್ಥಿತಿ. ಇದು ಸ್ವಲ್ಪ ಕರಾವಳಿಯಲ್ಲಿ ಕಂಡು ಬರುವಂತಹ ಸಮಸ್ಯೆ. ಇದು ಈ ಸೊಳ್ಳೆಗಳ ಮೂಲಕ ಹರಡುತ್ತದೆ. ಉಚೇರಿಯಾ ಬ್ಯಾಂಕ್ರಾಪ್ಟಿಯಾ ಹೇಳುವಂಥದ್ದು ರೋಗಾಣು, ನಮ್ಮ ದೇಹದಲ್ಲಿ ರೋಗ ತರುವಂಥದ್ದು. ಓಕೆ, ಇದರ ಹುಳಗಳು ಅಥವಾ ಇದು ಹುಳಗಳು ದೇಹದ ಒಳಗಡೆಗೆ ಆಗುವಂಥದ್ದು. ಲಾರ್ವಾಗಳು ದೇಹವನ್ನು ಪ್ರವೇಶಿಸಿದ ನಂತರ ದೇಹದ ಭಾಗಗಳಲ್ಲಿ ಕಾಲಿಗೆ ಹೆಚ್ಚು ಇಫೆಕ್ಟ್ ಆಗುವುದು. ಮೊದಲು ಕಾಲು ದಪ್ಪ ಆನೆಯ ಕಾಲಿನ ಹಾಗೆ ಕಾಣಿಸ್ತದೆ, ನೀವು ನೋಡಿರ್ಬೋದು. ಎಲಿಫೆಂಟಾಸಿಸ್ ನೋನ್ ಆಸ್ ಲಿಂಫ್ಯಾಟಿಕ್ ಫೈಲೇರಿಯಾಸಿಸ್. ಇಟ್ ಈಸ್ a very rare condition that spreads through mosquitoes, which are the carriers of Wuchereria brachypti. The larvae of the worms keep on accumulating in the organ of the body upon entering the body and multiply. ಅದು ದೇಹದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಕಾಲು ಇಷ್ಟಿಷ್ಟು ದಪ್ಪ ಆಗ್ತದೆ. ಒಂದ್ಸತಿ ಹಾಗೆ ಆದ ನಂತರ ಅವರು ತುಂಬಾ ಕಷ್ಟಪಡ್ತಾರೆ. ಅದರ ಸೆಳೆತ, ನೋವು. ಓಕೆ, ಅದು ದಪ್ಪ ಆಗುವಾಗಲೇ ಗೊತ್ತಾಗೋದು ಹೀಗೆ ಆಗಿದೆ ಅಂತ. ಹಾಗಾದ್ರೆ ಇದು ಯಾವ ಸೊಳ್ಳೆಯ ಮೂಲಕ ಹರಡ್ತದೆ ಅಂತ ಕೂಡ ಕೇಳ್ಬೋದು. ಇದು ಕ್ಯುಲೆಕ್ಸಿನ ಮೂಲಕ ಹರಡ್ತದೆ, ಎನಾಫಿಲಿಸ್ನ ಮೂಲಕ, ಮ್ಯಾನ್ಸೋನಿಯಾ ಮತ್ತು ಇಡಿಸ್ ಜಾತಿಯ ಸೊಳ್ಳೆಗಳ ಮೂಲಕ ಕೂಡ ಹರಡ್ತದೆ. ಹಾಗಾದ್ರೆ ನೀವು ಜಾಗ್ರತೆ ಮಾಡ್ಬೇಕಾದೇನು? ಸೊಳ್ಳೆ ಕಚ್ಚದಿದ್ದ ಹಾಗೆ ನೋಡಿಕೊಳ್ಬೇಕು. ಇದೊಂದು ನೆನಪಿಟ್ಕೊಳ್ಬೇಕಂತ ಅಂಶ. ದಿ ಮೈಕ್ರೋಫೈಲೇರಿಯಾ are transferred into a vector which are most commonly mosquitoes species of the genera Culex, Anopheles, Mansonia and Aedes. ಇದಿಷ್ಟು ಪ್ರಶ್ನೆಗಳು. ಇದರೊಟ್ಟಿಗೆ ಇನ್ನೊಂದು ಲಾಸ್ಟ್ ಪ್ರಶ್ನೆ ನೋಡುವ. ಸೂಕ್ಷ್ಮ ಜೀವಿಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ? ಎ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮೈಕ್ರೋಬ್ಸ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ದಿಲ್ಲಿ.
ಅವುಗಳನ್ನು ಸೂಕ್ಷ್ಮ ಜೀವಿಗಳನ್ನು ಚರಂಡಿ ಸಂಸ್ಕರಣಾ ಘಟಕಗಳಲ್ಲಿ ಬಳಸಲಾಗುತ್ತದೆ. ಅವುಗಳನ್ನು ಪಾನೀಯಗಳ ಉತ್ಪಾದನಾ ಕೈಗಾರಿಕೆಗಳಲ್ಲಿ ಹುದುಗುವಿಕೆಯ ಸಂದರ್ಭದಲ್ಲಿ ಬಳಸಲಾಗುತ್ತದೆ. ಯಾವುದೇ ಸೂಕ್ಷ್ಮ ಜೀವಿಯಿಂದ ಯಾವುದೇ ಪ್ರತಿಜೀವಕವನ್ನು ಪಡೆಯಲಾಗಿಲ್ಲ. ರೋಗಗಳ ಚಿಕಿತ್ಸೆಗಾಗಿ ಅನೇಕ ಜೈವಿಕ ಸಕ್ರಿಯ ಅಣುಗಳನ್ನು ಪಡೆಯಲು ಅವುಗಳನ್ನು ಬಳಸಲಾಗ್ತದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮೈಕ್ರೋಬ್ಸ್ ಇಸ್ ನಾಟ್ ಕರೆಕ್ಟ್ ಅಂತ ಪ್ರಶ್ನೆ. ಇಲ್ಲಿ ಒಂದೊಂದಾಗಿ ಪುನಃ ಹೇಳ್ತೇನೆ. ದೇ ಆರ್ ಯೂಸ್ಡ್ ಇನ್ ಸ್ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್. They are used in industrial fermenters for the production of beverages. ಇದು ಎರಡೂ ಸರಿಯಾದದ್ದೇ ಅಲ್ವಾ? ಯಾವುದು ಸರಿ ಅಲ್ಲ ಅಂತ ಕೇಳಿದನ್ನು ನೋಟ್ ಮಾಡ್ಕೊಳ್ಬೇಕು. ನೋ ಆಂಟಿಬಯೋಟಿಕ್ ಹ್ಯಾಸ್ ಬೀನ್ ಒಬ್ಟೈನ್ಡ್ ಫ್ರಮ್ ಎನಿ ಮೈಕ್ರೋಬ್ ಅಂತ ಕೊಟ್ಟಿದ್ದಾರೆ. ಇದು ತಪ್ಪು. ಯಾಕೆ? ಅನೇಕ ಬ್ಯಾಕ್ಟೀರಿಯಾಗಳಿಂದ ಅನೇಕ ಫಂಗಸ್ಗಳಿಂದ ನಾವು ಆಂಟಿಬಯೋಟಿಕ್ ಅನ್ನು ತಯಾರು ಮಾಡಿದ್ದೇವೆ, ಪ್ರತಿಜೀವಕವನ್ನು ಪಡೆದಿದ್ದೇವೆ, ಆಂಟಿಬಯೋಟಿಕ್ಸ್ ತಯಾರು ಮಾಡ್ತೇವೆ ಅಲ್ವಾ? ಹಾಗಾಗಿ ಇದು ತಪ್ಪು. ಯಾವುದೇ ಸೂಕ್ಷ್ಮ ಜೀವಿಯಿಂದ ಯಾವುದೇ ಪ್ರತಿಜೀವಕವನ್ನು ಪಡೆಯಲಾಗಿಲ್ಲ ಹೇಳುವಂತಹ ಸ್ಟೇಟ್ಮೆಂಟ್ ತಪ್ಪು. ಸಿ, ನೋ ಆಂಟಿಬಯೋಟಿಕ್ ಹ್ಯಾಸ್ ಬೀನ್ ಒಬ್ಟೈನ್ಡ್ ಫ್ರಮ್ ಎನಿ ಮೈಕ್ರೋಬ್ ಹೇಳುವಂತದ್ದೊಂದು ತಪ್ಪಾಗಿರುವುದು. ಡಿ ನೋಡುವ. ದೇ ಆರ್ ಯೂಸ್ ಟು ಗೆಟ್ ಮೆನಿ ಬಯೋಆಕ್ಟಿವ್ ಮಾಲಿಕ್ಯೂಲ್ಸ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಡಿಸೀಸಸ್. ಖಂಡಿತವಾಗಿ ಅಲ್ವಾ? ರೋಗ ಚಿಕಿತ್ಸೆಗಾಗಿ ಅನೇಕ ಜೈವಿಕ ಸಕ್ರಿಯ ಅಣುಗಳನ್ನು ಅವುಗಳಿಂದ ಪಡಿತೇವೆ ನಾವು. ಅದು ಕೂಡ ಸರಿಯಾದದ್ದೇ. ಹಾಗಾಗಿ ಇದಿಷ್ಟು ಪ್ರಶ್ನೆಗಳು ಉದ್ದ ಸ್ಟೇಟ್ಮೆಂಟ್ಗಳು ಉದ್ದ ಇರ್ತದೆ, ಕ್ವಶನ್ ಉದ್ದ ಇರ್ತದೆ. ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ಒಂದೊಂದಾಗಿ ನೋಡ್ತಾ ಹೋಗಿ. ಕೆಲವು ಸತಿ ಕನ್ನಡದಲ್ಲಿ ಕೊಟ್ಟ ಸೆಂಟೆನ್ಸ್ಗಿಂತ ನಿಮ್ಗೆ ಇಂಗ್ಲಿಷ್ ಅಲ್ಲಿ ಕೊಟ್ಟದ್ದು ಹೆಚ್ಚು ಅರ್ಥ ಆಗ್ತದೆ, ಅಥವಾ ಇಂಗ್ಲಿಷ್ ಅಲ್ಲಿ ಕೊಟ್ಟದ್ದು ಸರಿಯಾಗಿ ಅರ್ಥ ಆಗದಿದ್ರೆ ಕನ್ನಡದಲ್ಲಿ ಇದ್ದದ್ದು ಇರ್ತದೆ. ಹಾಗಾಗಿ ಅದು ಎರಡನ್ನೂ ನೀವು ಓದಿಕೊಂಡು ಆನ್ಸರ್ ಮಾಡ್ಲಿಕ್ಕೆ ಅಭ್ಯಾಸ ಮಾಡಿ. ಕೆಲವು ಸಂದರ್ಭದಲ್ಲಿ ಟ್ರಾನ್ಸ್ಲೇಷನ್ ಕೂಡ ತಪ್ಪಿರ್ತದೆ. ಅಂತ ಸಂದರ್ಭದಲ್ಲಿ ನಿಮಗೆ ಮಾರ್ಕ್ ಪ್ಲಸ್ ಆಗ್ತದೆ. ಓಕೆ, ನಿಮಗೆ ಗ್ರೇಸ್ ಮಾರ್ಕ್ ಸಿಗ್ತದೆ. ಆದ್ರೆ ಪ್ರಶ್ನೆಗಳನ್ನು ನೀವು ಸರಿಯಾಗಿ ನೋಡಿಕೊಳ್ಳುವಂಥದ್ದು ತುಂಬಾ ಅವಶ್ಯಕತೆ ಇರುವಂಥದ್ದು. ಮತ್ತು ಉದ್ದ ಪ್ರಶ್ನೆ ಹೇಳುವಾಗ ಗಾಬರಿ ಆಗಬೇಡಿ. ನಿಧಾನವಾಗಿ ಆ ಪ್ರಶ್ನೆಗಳನ್ನು, ಆ ಸ್ಟೇಟ್ಮೆಂಟ್ಗಳನ್ನು ಓದಿ ಒಂದೊಂದಾಗಿ ಸರಿಯಾಗಿ, ನಿಮ್ಮ ಕೈಯಲ್ಲಿ ಪೆನ್ಸಿಲ್ ಅಂತೂ ಇರ್ತದೆ, ಒಂದೊಂದಾಗಿ ಸರಿಯಾಗಿ ಜಸ್ಟ್ ಒಂದು ಮಾರ್ಕ್ ಮಾಡ್ತಾ ಹೋಗಿ. ಈ ತರದ್ದೆಲ್ಲ ನೀವು ಮಾಡಿಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಅಂದ್ರೆ ತುಂಬಾ ಸರಳವಾಗಿರ್ತದೆ ಪ್ರಶ್ನೆಗಳು. ಖಂಡಿತವಾಗಿ ಸೈನ್ಸ್ ಕಷ್ಟ ಅಲ್ಲ. ನೀವು ಅಲ್ಲಿ ಒಂದೊಂದು ಸೆಂಟೆನ್ಸ್ ಓದುವಾಗ ಮಾಡುವ ಗಡಿಬಿಡಿ ಇದೆಯಲ್ಲ, ಅದರಿಂದಾಗಿ ತಪ್ಪುಗಳಾಗುದು. ಓಕೆ, ಹಾಗಾಗಿ ಜಾಗ್ರತೆಯಾಗಿ ಓದುವಾಗ, ನೀವು ಈ ವಿಡಿಯೋಗಳನ್ನು ನೋಡುವಾಗಲೂ ಇಲ್ಲಿ ನಾನು ಯಾವುದೆಲ್ಲ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ, ಏನೆಲ್ಲ ಟಿಪ್ಸ್ ಕೊಡ್ತೇನೆ, ಅದನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಳಿ. ಚೆನ್ನಾಗಿ ಓದಿ. ಖಂಡಿತವಾಗಿ ಸೈನ್ಸ್ ಎಲ್ಲ ಕ್ವಶನ್ಸ್ ನೀವು ಆನ್ಸರ್ ಮಾಡ್ತೀರಿ. ಓಕೆ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕಿದಂತಹ ಉಳಿದ ಪಾಠಗಳನ್ನು ಕೂಡ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.